ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳ ರಾಜ್ಯ ಸರ್ಕಾರಿ ನೌಕರರ ವತಿಯಿಂದ ಎಸ್ಎಸ್ಎಲ್ಸಿ, ಪಿಯುಸಿ ಮಕ್ಕಳಿಗೆ 2025 ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಿತು. ಇನ್ನು ನಗರದ ಸತ್ಯ ಗಾರ್ಡನ್ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ರಾಜ್ಯಾಧ್ಯಕ್ಷರಾದಂತಹ ಸಿಎಸ್ ಷಡಾಕ್ಷರಿ ಮಾತನಾಡಿ, ಇನ್ನು ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು ರಾಜ್ಯ ಸರ್ಕಾರಿ ನೌಕರರ ವತಿಯಿಂದ ಎಸ್ಎಸ್ಎಲ್ಸಿ, ಪಿಯುಸಿ ಸುಮಾರು 500 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಫಾದರ್ ಎಲ್ಲಿದ್ದಾರೆ ಕೊಡ್ರಿ, ಸರ್ಟಿಫಿಕೇಟ್ ಇಟ್ಕೊಂಡ್ ಬರ್ಬೇಕು ಬರ್ತಾ ಪ್ಲೀಸ್. ಸರ್ ಮೊಬೈಲ್ ಡೌನ್ ಮಾಡಿ. ಹಲೋ, ಸ್ವಲ್ಪ ಮೊಬೈಲ್ ಡೌನ್ ಮಾಡಿ. ಸರ್ಟಿಫಿಕೇಟ್ ಮುಂದೆ ಸರಿಯಾಗಿ ಇಟ್ಕೊಳ್ಳಿ. ಸರ್ಟಿಫಿಕೇಟ್ ಸ್ವಲ್ಪ ಬೆಂಡ್ ಮಾಡಿ. ಸಿಎಂಆರ್ ಬೇಗ ತಿದ್ದುಪಡಿ ಆಗಬೇಕು, ಹೆಚ್ಚುವರಿ ವರ್ಗಾವಣೆ ಶಿಕ್ಷಕರಾಗಲೇಬಾರದು ಅನ್ನುವಂತಹ ಸಮಸ್ಯೆಗಳು, ಕೂಗುಗಳು, ನಿರೀಕ್ಷೆಗಳು ನಿಮ್ಮದು ಇರುತ್ತೆ. ಹಾಗೆ ನಿಮ್ಮ ಮಕ್ಕಳ ನಿರೀಕ್ಷೆಯನ್ನು ತಾವು ಬಯಸ್ತಿರೋ ಸಂಘಟನೆ ನಿರೀಕ್ಷೆಯನ್ನು ಕೂಡ ತಾವು ಬಯಸ್ತೀರ, ತಪ್ಪೇನಿಲ್ಲ. ಆದರೆ ನಾವು ಅದಕ್ಕೆ ಪೂರಕವಾಗಿ ಎಷ್ಟು ಕೆಲಸ ಮಾಡಿದ್ದೇವೆ ಅಂತ ಯೋಚನೆ ಮಾಡಿದ್ರೆ ನಿರೀಕ್ಷಿತ ಮಟ್ಟಕ್ಕೆ ಮಾಡಿರುವಂಥ ಸಂತೃಪ್ತಿ ಇದೆಯಾ? ಇಲ್ಲ. ಒಂದಿಷ್ಟು ಸಮಾಧಾನ ಇದೆ, ಒಂದಿಷ್ಟು ಖುಷಿ ಇದೆ. ಹಿಂದಿನವ್ರಿಗೆ ಹೋಲಿಸಿದ್ರೆ ಪರವಾಗಿಲ್ಲಪ್ಪ, ಎಲ್ಲೂ ವಾಟ್ಸಪ್ಪಲ್ಲಿ ನಮ್ಮನ್ನು ಬೈತಾ ಇಲ್ಲ ಇವರು ಅಂತ ಹೇಳಿದ್ರೆ ಪರವಾಗಿಲ್ಲ, ಸಂಘಟನೆ ಒಳ್ಳೆ ಕೆಲಸ ಮಾಡ್ತಿದೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ವರ್ಷದ ಪ್ರತಿಭಾ ಪುರಸ್ಕಾರ 4 ಜಿಲ್ಲೆ ಸೇರಿಸಿ ಇಲ್ಲಿ ಮಾಡಿದಾಗ ಸುಮಾರು 550 ವಿದ್ಯಾರ್ಥಿಗಳು ತಾವೆಲ್ಲ ಕೂಡ ಬಂದಿದ್ದೀರಾ. ಒಂದು ದೊಡ್ಡ ಕಾರ್ಯಕ್ರಮ. ಮಹೇಶ್ ಅವರು ಎಲ್ಲ ಮಾತನಾಡಿದ್ದಾರೆ ವಿಚಾರಗಳನ್ನು, ಅದ್ರ ಬಗ್ಗೆ ನಾನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸಾಕಷ್ಟು ಕನಸು ಕಟ್ಟಿದಂತಹ ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕೆ ಒಂದು ಸಣ್ಣ ಗೌರವ ಕೊಡುವಂತ ಒಂದು ಬಹುದೊಡ್ಡ ಕಾಯಕವನ್ನ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರತಿ ವರ್ಷ 10,000 ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರುವಂತ ಒಂದು ದೊಡ್ಡ